ಬೆಳಗಿನ ಬೆಳಕು. ಹಬ್ಬ 4 ಶಾವೋತ್ ವಾರಗಳ ಹಬ್ಬ ಭಾಗ 3. ಯಾಜಕಕಾಂಡ 23:16-22. ನಿನ್ನೆ ನಾವು ಶಾವೋತ್ ಹಬ್ಬದ ಬಗ್ಗೆ ಏನು ನೋಡಿದೆವೋ ಅದರಿಂದ ಮುಂದುವರಿದು ಈ 4ನೇ ಹಬ್ಬದ ಹೊಸ ಸೃಷ್ಟಿಯ ಪ್ರಯಾಣದ ಕುರಿತು ಏನು ಹೇಳುತ್ತದೆ ಎಂಬುದನ್ನು ಈಗ ಮತ್ತೊಮ್ಮೆ ನೋಡೋಣ. ಇಸ್ರಾಯೇಲಿನ ಹಬ್ಬಗಳಲ್ಲಿ ಸ್ಪಷ್ಟವಾದ ಕ್ರಮ ಮತ್ತು ಸುಂದರವಾದ ಮಾರ್ಗವಿದೆ. ಮೊದಲು ಪಸ್ಕ ಹಬ್ಬ ಬರುತ್ತದೆ, ಅಲ್ಲಿ ನಾವು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ನಂತರ ಹುಳಿಯಿಲ್ಲದ ರೊಟ್ಟಿಯ ಹಬ್ಬ ಬರುತ್ತದೆ, ಅಲ್ಲಿ ನಾವು ನಮ್ಮ ಹಳೆಯ ಲೌಕಿಕ ಸ್ವಭಾವದಿಂದ ನಮ್ಮನ್ನು ಶುದ್ಧೀಕರಿಸಲು ಮತ್ತು ಒಮ್ಮೆ ನಮ್ಮನ್ನು ಆಳಿದ ಪಾಪವೆಂಬ ಹುಳಿಯನ್ನು ತೆಗೆದುಹಾಕಲು ಪ್ರಾರಂಭಿಸುತ್ತೇವೆ. ಅದರ ನಂತರ ಬಾರ್ಲಿಯ ಪ್ರಥಮ ಫಲಗಳು ಬರುತ್ತವೆ, ಅಲ್ಲಿ ನಮ್ಮ ಜೀವನವಿಡೀ, ನಮ್ಮ ಸಮಯ ಮತ್ತು ನಮ್ಮ ಹೃದಯದ ಮೊದಲ ಭಾಗವನ್ನು ದೇವರಿಗೆ ನೀಡಲಾಗುತ್ತದೆ. ಆತನಿಂದ ಕಲಿತುಕೊಳ್ಳುವ ಮೂಲಕ ಮೊದಲ ಭಾಗವನ್ನು ದೇವರಿಗೆ ನೀಡಲಾಗುತ್ತದೆ. ಇದೆಲ್ಲವೂ ನಮ್ಮನ್ನು 4ನೇ ಹಬ್ಬವಾದ ಶಾವೋತ್ ಅಥವಾ ಗೋಧಿಯ ತೆನೆಯ ಕಡೆಗೆ ಕರೆದೊಯ್ಯುತ್ತದೆ. ಇದು ಆರಂಭದ ಬಗ್ಗೆ ಅಲ್ಲ, ಆದರೆ ಪೂರ್ಣಗೊಳಿಸುವಿಕೆಯ ಬಗ್ಗೆ ಮಾತನಾಡುತ್ತದೆ. ಬಾರ್ಲಿ ಮತ್ತು ಗೋಧಿ ನಡುವಿನ ವ್ಯತ್ಯಾಸ. ಗೋಧಿ ಬಾರ್ಲಿಯಿಂದ ಬಹಳ ಭಿನ್ನವಾಗಿದೆ. ಬಾರ್ಲಿ ಇದು ಆರಂಭಿಕ, ಬೇಗ ಮಾಗುತ್ತದೆ, ಮೃದು ಮತ್ತು ಬೇಗ ಕಾಣಿಸಿಕೊಳ್ಳುತ್ತದೆ. ಗೋಧಿಗೆ ಹೆಚ್ಚು ಸಮಯ ಬೇಕು. ಅದು ಹೆಚ್ಚು ಸೂರ್ಯನ ಕೆಳಗೆ, ಹೆಚ್ಚು ಶಾಖ, ಹೆಚ್ಚು ಗಾಳಿ ಮತ್ತು ಹೆಚ್ಚು ಒತ್ತಡವನ್ನು ಎದುರಿಸುತ್ತದೆ. ಅದು ನಂತರ ಮಾಗಿ ಧಾನ್ಯದ ಋತುವಿನ ಅಂತಿಮ ಕೊಯ್ಲು ಆಗಿ ಮಾಗುತ್ತದೆ. ಅಂದರೆ ಆತ್ಮಿಕವಾಗಿ ಗೋಧಿಯು ಪರಿಪಕ್ವ ಜೀವನದ ಮತ್ತು ಸಂಪೂರ್ಣವಾದ ವಿಧೇಯತೆಯ ಚಿತ್ರವಾಗಿದೆ. ಶಾವೋತ್ ಮೂಲಕ ದೇವರು ನಮ್ಮೊಂದಿಗೆ ನಮ್ಮ ಪ್ರಯಾಣವನ್ನು ನಾವು ಹೇಗೆ ಪ್ರಾರಂಭಿಸುತ್ತೇವೆ ಎಂಬುದರ ಬಗ್ಗೆ ಮಾತ್ರ ನೋಡುತ್ತಿಲ್ಲ ಎಂದು ನಮಗೆ ಕಲಿಸುತ್ತಿದ್ದಾನೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಅದನ್ನು ಹೇಗೆ ಮುಗಿಸುತ್ತೇವೆ ಎಂಬುದರ ಕುರಿತು ಆತನು ಗಮನಿಸುತ್ತಿದ್ದಾನೆ. ಗೋಧಿಯ ಕೊಯ್ಲು ನಮಗೆ ನೆನಪಿಸುತ್ತದೆ ಆತನಲ್ಲಿ ನಂಬಿಕೆಯ ನಮ್ಮ ಮೊದಲ ಹೆಜ್ಜೆಗಳನ್ನು ಮಾತ್ರವಲ್ಲದೆ ಕೊನೆಯವರೆಗೂ ಮುಂದುವರಿಯಲು ನಮ್ಮನ್ನು ಕರೆಯಲಾಗಿದೆ. ನಮ್ಮ ಆರಂಭದಲ್ಲಿ ಉತ್ಸಾಹವನ್ನು ಮಾತ್ರವಲ್ಲದೆ ನಮ್ಮ ಪರೀಕ್ಷಿತ ನಂಬಿಕೆ, ನಮ್ಮ ಶುದ್ಧೀಕರಿಸಿದ ಪಾತ್ರ ಮತ್ತು ನಮ್ಮ ಸ್ಥಿರವಾದ ವಿಧೇಯತೆಯನ್ನು ಸಹ ಆತನಿಗೆ ಅರ್ಪಿಸಲು ನಮಗೆ ಕರೆಯಲಾಗಿದೆ. ಇಸ್ರಾಯೇಲಿನ ನೈಸರ್ಗಿಕ ಕ್ಯಾಲೆಂಡರ್ನಲ್ಲಿ ಪೆಂಟಕೋಸ್ಟ್ ಗೋಧಿಯ ಕೊಯ್ಲಿನ ತೆನೆಯ ಪ್ರಥಮ ಫಲಗಳನ್ನು ಯೆಹೋವನ ಮುಂದೆ ತಂದ ದಿನವಾಗಿತ್ತು. ಇದು ದೇವರ ಯೋಜನೆಯ ಆತ್ಮಿಕ ಕ್ಯಾಲೆಂಡರ್ನಲ್ಲಿ ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಶಿಷ್ಯರ ಮೇಲೆ ಪವಿತ್ರಾತ್ಮವು ಸುರಿಯಲ್ಪಟ್ಟ ದಿನವಾಗಿ ಪೆಂಟಕೋಸ್ಟ್ ಆಯಿತು. ಆ ಶಿಷ್ಯರು ಯೇಸುವಿನೊಂದಿಗೆ ನಡೆದು ಎಡವಿ ಪಶ್ಚಾತ್ತಾಪಪಟ್ಟು ಮತ್ತು ಪುನಃ ಸ್ಥಾಪಿಸಲ್ಪಟ್ಟಿದ್ದರು. ಅವರು ಭಯ ಮತ್ತು ವೈಫಲ್ಯದ ಮೂಲಕ ಹಾದುಹೋಗಿ ನಂತರ ಕರುಣೆಯನ್ನು ಕಂಡುಕೊಂಡರು. ಅವರ ಮೇಲೆ ಪವಿತ್ರಾತ್ಮ ಬಂದಾಗ ಹೊಲದಲ್ಲಿ ಮೊದಲ ಪೂರ್ಣ ಗೋಧಿ ತೆನೆಗಳು ಅಂತಿಮವಾಗಿ ಚಿನ್ನದ ಬಣ್ಣಕ್ಕೆ ತಿರುಗಿದಂತೆ ಆಯಿತು. ದೇವರು ಆ ಗುಂಪನ್ನು ಒಂದು ರೀತಿಯ ಪೂರ್ಣಗೊಂಡ ಪ್ರಥಮ ಫಲವಾಗಿ ಸ್ವೀಕರಿಸಿ ಓಟವನ್ನು ಕೊನೆಯವರೆಗೂ ಓಡಲು ಅವರಿಗೆ ಅಧಿಕಾರ ನೀಡಿದನು. ಆದ್ದರಿಂದ ಪೆಂಟಕೋಸ್ಟ್ ನಮಗೆ ಮಾತನಾಡುತ್ತದೆ ಮತ್ತು ನಮ್ಮ ಪ್ರಯಾಣದ ಆರಂಭವನ್ನು ಮಾತ್ರವಲ್ಲದೆ ನಮ್ಮ ಅಂತ್ಯವನ್ನು ನಾವು ದೇವರಿಗೆ ನೀಡಬೇಕು ಎಂದು ಹೇಳುತ್ತದೆ. ನಾವು ಬಾರ್ಲಿಯೊಂದಿಗೆ ನಿಲ್ಲಬಾರದು, ನಮ್ಮ ಗೋಧಿಯನ್ನು ಆತನಿಗೆ ತರಲು ನಮಗೆ ಕರೆಯಲಾಗಿದೆ. ಕ್ರಿಸ್ತನು ಜೀವಿಸಿದ್ದು ಇದೇ ರೀತಿ. ಆತನ ಭೂಮಿಯ ಜೀವನದ ಕೊನೆಯವರೆಗೂ ಯೇಸುವು ತಂದೆಗೆ ಹೀಗೆ ಹೇಳಲು ಸಾಧ್ಯವಾಯಿತು, ನೀನು ನನಗೆ ನೇಮಿಸಿದ ಕಾರ್ಯಗಳನ್ನೆಲ್ಲ ನಾನು ಮುಗಿಸಿದ್ದೇನೆ. ಯೋಹಾನ 17:4. ಆತನು ಕೇವಲ ಕೆಲಸವನ್ನು ಪ್ರಾರಂಭಿಸಲಿಲ್ಲ, ಆತನು ಅದನ್ನು ಪೂರ್ಣಗೊಳಿಸಿದನು. ಪೌಲನು ತನ್ನದೇ ಆದ ಪ್ರಯಾಣದ ಕೊನೆಯಲ್ಲಿ ಹೀಗೆ ಹೇಳುತ್ತಾನೆ, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. 2 ತಿಮೋಥೆ 4:7. ಗೋಧಿ ಅಂತಹ ಅಂತ್ಯದ ಸಂಕೇತವಾಗಿದೆ. ನಮಗೆ ವಹಿಸಿಕೊಟ್ಟ ಕೆಲಸವನ್ನು ಮಾಡಿರುವ, ನಮಗಾಗಿ ಗುರುತಿಸಲಾದ ಓಟವನ್ನು ಓಡಿರುವ ಮತ್ತು ನಮಗೆ ಹಸ್ತಾಂತರಿಸಿದ ನಂಬಿಕೆಯನ್ನು ಇನ್ನೂ ಕಾಪಾಡಿಕೊಂಡಿರುವ ಅಂತ್ಯ.
ದೇವರು ಕೇವಲ ನಮ್ಮ ಮೊದಲ ಉತ್ಸಾಹ, ನಮ್ಮ ಆರಂಭಿಕ ಪಶ್ಚಾತ್ತಾಪ ಅಥವಾ ನಮ್ಮ ಮೊದಲ ಪ್ರತಿಜ್ಞೆಗಳಲ್ಲಿ ಸಂತೋಷಪಡುವುದಿಲ್ಲ. ಮಳೆಯ ನಂತರ ಹೊಲದಲ್ಲಿನ ಮೊದಲ ಹಸಿರು ಮೊಳಕೆಗಳಂತೆ ಇವು ಅಮೂಲ್ಯವಾಗಿವೆ. ಆದರೆ ಆತನು ನಂತರ ಬೆಳೆಯುವ ತೆನೆಯನ್ನು ಸಹ ಅಪೇಕ್ಷಿಸುತ್ತಾನೆ. ಪರೀಕ್ಷಿಸಲ್ಪಟ್ಟ ತಾಳ್ಮೆ, ಕಲಿತ ವಿಧೇಯತೆ, ಆಳವಾದ ಪವಿತ್ರತೆ, ಅನೇಕ ಕಾಲ ಋತುಗಳನ್ನು ಸಹಿಸಿಕೊಂಡ ನಂಬಿಗಸ್ತಿಕೆ, ದುಃಖದ ಮೂಲಕ ಶುದ್ಧೀಕರಿಸಿದ ಪ್ರೀತಿ ಮತ್ತು ಅನೇಕ ಕಷ್ಟಗಳಿಂದ ಬೆಳೆದ ದೀರ್ಘ ಸಹನೆ. ಇವು ಬಾರ್ಲಿಗೆ ಅಲ್ಲ, ಗೋಧಿಗೆ ಸೇರಿವೆ. ಬಾರ್ಲಿ ಆರಂಭ. ಗೋಧಿಯು ನಮ್ಮ ಹೃದಯಗಳೊಂದಿಗೆ ದೇವರು ಮಾಡಿದ ಅನೇಕ ದಿನಗಳ ಮತ್ತು ಅನೇಕ ಪರಿಶೋಧನೆಯ ಫಲವಾಗಿರುತ್ತದೆ. ಅನೇಕ ಜನರು ಆರಂಭದಲ್ಲಿ ಮಹಾ ಸಂತೋಷದಿಂದ ಈ ಸತ್ಯಕ್ಕೆ ಬರುತ್ತಾರೆ. ಅವರು ದೇವರ ಯೋಜನೆಯ ಬೆಳಕನ್ನು ನೋಡುತ್ತಾರೆ, ಆತನ ವಾಕ್ಯದ ಒಳ್ಳೆಯತನವನ್ನು ಸವಿಯುತ್ತಾರೆ ಮತ್ತು ಉತ್ಸಾಹದಿಂದ ಓಡಲು ಪ್ರಾರಂಭಿಸುತ್ತಾರೆ. ಸ್ವಲ್ಪ ಸಮಯದವರೆಗೆ ಅವರು ತಾಜಾ ಹೊಲದಲ್ಲಿ ಬಲವಾದ ಬಾರ್ಲಿಯಂತೆ ಕಾಣುತ್ತಾರೆ. ಆದರೆ ವರ್ಷಗಳು ಕಳೆದಂತೆ ಕೆಲವರು ಕೊನೆಯವರೆಗೂ ಓಡಲು ಸಾಧ್ಯವಿಲ್ಲ. ಅನೇಕರು ದಾರಿಯಲ್ಲಿ ಬೀಳುತ್ತಾರೆ, ಏಕೆಂದರೆ ಅವರು ತಮ್ಮ ಬಾರ್ಲಿಯನ್ನು ಗೋಧಿಯಾಗಿ ಪರಿವರ್ತಿಸಲು ದೇವರಿಗೆ ಎಂದಿಗೂ ಅವಕಾಶ ನೀಡಲಿಲ್ಲ. ಅವರು ಆರಂಭದ ಭಾವನೆಯನ್ನು ಇಟ್ಟುಕೊಂಡರು, ಆದರೆ ಬರುವ ಶೋಧನೆಯ ಸಹಿಸುವಿಕೆಯಲ್ಲಿ ಬೆಳೆಯಲಿಲ್ಲ. ಅವರು ಮೊದಲ ಭಾವನೆಯನ್ನು ಪ್ರೀತಿಸಿದರು, ಆದರೆ ಶುದ್ಧೀಕರಣದ ದೀರ್ಘ ಪ್ರಕ್ರಿಯೆಯನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಬಾರ್ಲಿಯಾಗಿ ಬಂದರು, ಆದರೆ ಎಂದಿಗೂ ಗೋಧಿಯನ್ನು ಉತ್ಪಾದಿಸಲಿಲ್ಲ. ನಮ್ಮ ಕರ್ತನು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಮತ್ತಾಯ 24:13 ಎಂದು ನಮಗೆ ಎಚ್ಚರಿಕೆ ನೀಡಿದನು. ಪರೀಕ್ಷೆಯು ನಾವು ಸತ್ಯದಲ್ಲಿ ಪ್ರಾರಂಭಿಸುತ್ತೇವೆಯೇ ಎಂಬುದು ಮಾತ್ರವಲ್ಲ, ನಾವು ಸತ್ಯದಲ್ಲಿ ನಿಂತು ನಮ್ಮ ಮಾರ್ಗವನ್ನು ಕೊನೆಯವರೆಗೂ ಅದರಲ್ಲಿ ಮುಂದುವರಿಯುತ್ತೇವೆಯೇ ಎಂಬುದೂ ಆಗಿದೆ. ಆದ್ದರಿಂದ ಶಾವೋತ್ ನಮಗೆ ನೆನಪಿಸುತ್ತದೆ, ಅನೇಕರು ಚೆನ್ನಾಗಿ ಪ್ರಾರಂಭಿಸುತ್ತಾರೆ, ಆದರೆ ಕೆಲವರು ಮಾತ್ರ ಚೆನ್ನಾಗಿ ಮುಗಿಸುತ್ತಾರೆ. ದೇವರು ಕೇವಲ ಪ್ರಕಾಶಮಾನವಾದ ಆರಂಭವನ್ನು ಮಾತ್ರವಲ್ಲ, ಕೊನೆಯ ತನಕ ನಂಬಿಗಸ್ತರ ಅಂತ್ಯವನ್ನು ಬಯಸುತ್ತಾನೆ. ಆತನು ಸತತವಾದ ಅಂತ್ಯವನ್ನು, ವಿಜಯದ ಅಂತ್ಯವನ್ನು ಹಾರೈಸುತ್ತಾನೆ. ನಮ್ಮ ವಿಧೇಯತೆಯನ್ನು ಕೇವಲ ಒಂದು ಕ್ಷಣದಲ್ಲಿ ಅಳೆಯಲಾಗುವುದಿಲ್ಲ, ಆದರೆ ನಮ್ಮ ಜೀವನದ ಇಡೀ ಪ್ರಯಾಣದ ಉದ್ದಕ್ಕೂ ಅಳೆಯಲಾಗುತ್ತದೆ. ಗೋಧಿಯ ಕೊಯ್ಲಿನ ತೆನೆಯು ಋತುವಿನ ಕೊನೆಯಲ್ಲಿ ಬರುತ್ತದೆ ಮತ್ತು ಅದು ನಮಗೆ ವೈಯಕ್ತಿಕವಾಗಿ ಮಾತನಾಡುತ್ತದೆ. ನಾವು ಪ್ರತಿ ದಿನದ ಕೊನೆಯಲ್ಲಿ, ಪ್ರತಿ ಋತುವಿನ ಕಾಲದ ಕೊನೆಯಲ್ಲಿ, ಪ್ರತಿ ವರ್ಷದ ಕೊನೆಯಲ್ಲಿ ಮತ್ತು ಅಂತಿಮವಾಗಿ ನಮ್ಮ ಜೀವನದ ಕೊನೆಯಲ್ಲಿ ದೇವರಿಗೆ ತರಲು ಕರೆಯಲ್ಪಟ್ಟಿರುವ ಏನೋ ಇದೆ ಎಂದು ಅದು ಹೇಳುತ್ತದೆ. ನ್ಯಾಯ ಪ್ರಮಾಣ ಹೇಳುತ್ತದೆ, ಒಂದು ವಿಷಯದ ಆರಂಭಿಸುವ ಸಮಯಕ್ಕಿಂತಲೂ ಪೂರ್ಣಗೊಳಿಸುವ ಸಮಯವೇ ಮೇಲು. ಪ್ರಸಂಗಿ 7:8 ಎಂದು ಹೇಳುತ್ತದೆ. ಕೊನೆಯಲ್ಲಿ ನಮ್ಮ ಪಾತ್ರವು ಪರೀಕ್ಷಿಸಲ್ಪಡುತ್ತದೆ, ನಮ್ಮ ನಂಬಿಕೆಯು ಸಾಬೀತಾಗುತ್ತದೆ, ನಮ್ಮ ಫಲವು ಪರಿಪಕ್ವವಾಗುತ್ತದೆ, ನಮ್ಮ ವಿಧೇಯತೆಯು ಸಂಪೂರ್ಣವಾಗುತ್ತದೆ ಮತ್ತು ನಮ್ಮ ನಂಬಿಗಸ್ತಿಕೆಯು ಪ್ರಕಟವಾಗುತ್ತದೆ. ಹಾಗಾದರೆ ನಾವು ದೇವರಿಗೆ ನೀಡಬೇಕಾದ ಈ ಗೋಧಿ ಏನು? ಮೊದಲನೆಯದಾಗಿ, ನಾವು ಪರಿಪಕ್ವವಾದ ನಂತರ ಅದು ನಮ್ಮ ಜೀವನದ ಅತ್ಯುತ್ತಮ ಭಾಗವಾಗಿದೆ. ಗೋಧಿ ಶಾಖ, ಗಾಳಿ ಮತ್ತು ಸಮಯವನ್ನು ಎದುರಿಸಿದ ನಂತರ ಮಾಗುತ್ತದೆ. ಅದೇ ರೀತಿ ಅನೇಕ ಅನುಭವಗಳ ಮೂಲಕ ನಾವು ದೇವರೊಂದಿಗೆ ನಡೆದ ನಂತರವೇ ನಮ್ಮಲ್ಲಿ ಕಾಣಿಸಿಕೊಳ್ಳುವ ಫಲಗಳಿವೆ. ನಮ್ಮ ಗೋಧಿ ಅರ್ಪಣೆಯು ನಮ್ಮ ಶುದ್ಧೀಕರಿಸಿದ ಹೃದಯ, ನಮ್ಮ ಪರಿಪಕ್ವವಾದ ನಂಬಿಕೆ, ನಮ್ಮ ಪರಿಶುದ್ಧ ಮನಸ್ಸು, ನಮ್ಮ ಪರೀಕ್ಷಿತ ವಿಧೇಯತೆ, ನಮ್ಮ ಸ್ಥಿರವಾದ ನಡಿಗೆ, ನಮ್ಮ ಸುಭದ್ರ ಆತ್ಮ ಮತ್ತು ನಮ್ಮ ಶುದ್ಧ ಮನಸ್ಸಾಕ್ಷಿ. ಬಾರ್ಲಿ ನಮ್ಮ ಕಚ್ಚಾ ಆರಂಭದಂತೆ. ದೇವರು ನಮ್ಮನ್ನು ಹಲವು ಬಾರಿ ಮೃದುಗೊಳಿಸಿದ, ಮುರಿದ, ಸರಿಪಡಿಸಿದ ಮತ್ತು ಗುಣಪಡಿಸಿದ ನಂತರದ ಆಂತರಿಕ ಜೀವನವೇ ಗೋಧಿ. ಆ ಶುದ್ಧೀಕರಿಸಿದ ಜೀವನವನ್ನು ನಮ್ಮ ದಿನಗಳ ಕೊನೆಯಲ್ಲಿ ನಮ್ಮ ಅರ್ಪಣೆಯಾಗಿ ಆತನ ಮುಂದೆ ಇಡಲು ನಮಗೆ ಆಹ್ವಾನಿಸಲಾಗಿದೆ. ಚೆನ್ನಾಗಿ ಕೊನೆಗೊಳಿಸಿದ ಜನರ ಪ್ರೋತ್ಸಾಹದಾಯಕ ಉದಾಹರಣೆಗಳನ್ನು ಬೈಬಲ್ ನಮಗೆ ನೀಡುತ್ತದೆ. ಮೋಶೆ ತನ್ನ ಕಥೆಯನ್ನು ಒಬ್ಬನನ್ನು ಕೊಂದ ನಂತರ ಈಜಿಪ್ಟಿನಿಂದ ಓಡಿಹೋದ ಪಲಾಯನ ಮಾಡಿದವನಾಗಿ ಪ್ರಾರಂಭಿಸಿದನು. ಆದರೂ ಅವನು ತನ್ನ ಕಾಲದಲ್ಲಿ ಇಸ್ರಾಯೇಲಿನ ಶ್ರೇಷ್ಠ ಪ್ರವಾದಿ ಎಂದು ಹೆಸರಾದ ದೇವರ ಸೇವಕನಾಗಿ ಕೊನೆಗೊಂಡನು. ದಾವೀದನು ತನ್ನ ಜೀವನದ ಮಧ್ಯದಲ್ಲಿ ಕೆಟ್ಟದಾಗಿ ಎಡವಿದನು, ಆದರೂ ಅವನು ದೇವರ ಹೃದಯಕ್ಕೆ ಇಷ್ಟವಾದ ಮನುಷ್ಯನಾಗಿ
ಅಪೊಸ್ತಲರ ಕೃತ್ಯಗಳು 13:22 ಕೊನೆಗೊಂಡನು, ಏಕೆಂದರೆ ಅವನು ಆಳವಾಗಿ ಪಶ್ಚಾತ್ತಾಪಪಟ್ಟನು, ದೇವರ ಶಿಸ್ತನ್ನು ಸ್ವೀಕರಿಸಿದನು ಮತ್ತು ಯೆಹೋವನನ್ನು ಹುಡುಕುವುದನ್ನು ಮುಂದುವರೆಸಿದನು. ಪೌಲನು ಸಭೆಯ ಹಿಂಸಕನಾಗಿ ಮತ್ತು ಶತ್ರುವಾಗಿ ಪ್ರಾರಂಭಿಸಿದನು, ಆದರೂ ಅವನು ನಂಬಿಗಸ್ತ ಅಪೊಸ್ತಲನಾಗಿ ಕೊನೆಗೊಂಡನು. ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದ್ದೇನೆ, ನನ್ನ ಊಟವನ್ನು ಮುಗಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳಲು ಸಾಧ್ಯವಾಯಿತು. ನಾವು ದಾರಿಯಲ್ಲಿ ವಿಫಲವಾದರೂ ನಮ್ಮ ಕಥೆಯು ವೈಫಲ್ಯದಲ್ಲಿ ಕೊನೆಗೊಳ್ಳಬೇಕಾಗಿಲ್ಲ ಎಂದು ಈ ಜೀವನಗಳು ನಮಗೆ ತೋರಿಸುತ್ತವೆ. ದೇವರ ಕೃಪೆಯಿಂದ ನಮ್ಮ ಅಂತ್ಯವು ಇನ್ನೂ ಆತನನ್ನು ಗೌರವಿಸಬಹುದು. ಪ್ರಾರ್ಥನೆ. ಆದ್ದರಿಂದ ನಮ್ಮ ಜೀವನವನ್ನು ಆತನಿಗೆ ಸಿದ್ಧವಾದ ಗೋಧಿ ಹೊಲವನ್ನಾಗಿ ಮಾಡುವಂತೆ ನಮ್ಮ ತಂದೆಯನ್ನು ಕೇಳೋಣ. ನಮ್ಮ ಆರಂಭಿಕ ಉತ್ಸಾಹವು ಆಳವಾದ ಸಹಿಷ್ಣುತೆಯಾಗಿ ಬೆಳೆಯಲಿ, ನಮ್ಮ ಮೊದಲ ಪ್ರೀತಿಯು ಸ್ಥಿರವಾದ ನಂಬಿಗಸ್ತಿಕೆಯಾಗಿ ಪರಿಪಕ್ವವಾಗಲಿ ಮತ್ತು ಕ್ರಿಸ್ತನಲ್ಲಿ ನಮ್ಮ ಆರಂಭವು ಪರಲೋಕದಲ್ಲಿರುವ ತಂದೆಯನ್ನು ಮಹಿಮೆಪಡಿಸುವ ಅಂತ್ಯಕ್ಕೆ ಕಾರಣವಾಗಲಿ ಎಂದು ನಾವು ಪ್ರಾರ್ಥಿಸೋಣ. ನಾವು ಅರ್ಧದಾರಿಯಲ್ಲೇ ಬೀಳುವವರಲ್ಲಿ ಒಬ್ಬರಾಗದೆ, ಆತನ ಕೃಪೆಯಿಂದ ಕೊನೆಯವರೆಗೂ ತಾಳಿಕೊಂಡು, ಆತನ ಕೈಯಿಂದ ಸಂಪೂರ್ಣವಾಗಿ ಮಾಗಿದ ಅಸ್ವೇನೆ ಆತನಿಗೆ ತರುವವರಲ್ಲಿ ಒಬ್ಬರಾಗೋಣ. ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.